ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಮನುಗೌಡ ಚಾನಲ್. ಇವತ್ತು ತುಳಸಿ ಹಬ್ಬವನ್ನು ಯಾವ ರೀತಿ ನಾನು ಸಿದ್ಧತೆ ಮಾಡ್ಕೋತಾ ಇದ್ದೀನಿ, ಯಾವ ರೀತಿ ನಾನು ಹಬ್ಬನ ಆಚರಿಸ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಅಂತ. ಫಸ್ಟು ನೋಡಿ, ಪೇಂಟ್ ಮಾಡ್ತಾ ಇದ್ದೀನಿ ತುಳಸಿ ಪಾಟ್ಗೆ. 1 ಕೋಟ್ ಮಾಡಿಬಿಟ್ಟು ನಾನು ವರ್ಕೌಟ್ಗೆ ಹೋಗಿದ್ದೆ, ಬಿಸಿಲಿಗೆ ಹಾರಾಕಿ. ವರ್ಕೌಟಿಂದ ಬಂದಾದಮೇಲೆ ಇನ್ನೊಂದು ಕೋಟ್ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಕೋಟ್ ನೋಡಿ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲೆಲ್ಲಿ ಪ್ಯಾಚಪ್ ಎಲ್ಲ ಕಾಣುತ್ತಲ್ಲ 1 ಕೋಟ್ ಆದಮೇಲೆ, ಅದಕ್ಕೆ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಅದಾದಮೇಲೆ ತಿರ್ಗಾ ಬಿಸಿಲಿಗೆ ಹಾರಾಕ್ಬಿಟ್ಟು ನೆಕ್ಸ್ಟು ತೋರಣ. ಮೇಯ್ನಾಗಿ ನಾವು ಏನೇ ಮಾಡಲಿ ಫಸ್ಟು ಮಾವಿನ ತೋರಣ ಇರಲೇಬೇಕಲ್ವ. ಹಬ್ಬ ಅಂದ್ರೇನು ಮಾವಿನ ತೋರಣ ಇರಲೇಬೇಕು. ಅದಕ್ಕೆ ನೋಡಿ ಮಾವಿನ ತೋರಣನ ನಾನೇ ಕಟ್ತಾ ಇದ್ದೀನಿ. ಈ ರೀತಿ ನೋಡಿ ಬಂದಿದೆ, ಚೆನ್ನಾಗಿದೆ ಅಲ್ಲ ಮಾವಿನ ತೋರಣ. ಈ ರೀತಿ ಕಟ್ಟಬೇಕು. ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಡೋಣ. ಯಾಕಂದರೆ ನಾನು ಇಲ್ಲೇ ಮಿಡಲಲ್ಲಿ ಬಾಗಿಲು ಇದೆಯಲ್ಲ, ಫ್ರಂಟ್ ಬಾಗಿಲು ಹತ್ರ ಸ್ಟ್ರೇಟ್ ಮಧ್ಯದಲ್ಲಿ ನಾನು ಯಾವಾಗಲೂ ತುಳಸಿ ಹಬ್ಬನ ಅಲ್ಲೇ ಕೂರಿಸೋದು, ಅಲ್ಲೇ ಆಚರಿಸೋದು. ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಾದ್ಮೇಲೆ ನೋಡಿ ರಂಗೋಲೆ ಬಿಡ್ತಾ ಇದ್ದೀನಿ. ಬಣ್ಣ ಹಚ್ಬೇಕಲ್ವ, ಹಬ್ಬ ಅಂದರೆ ಏನು ಬಣ್ಣ ಹಚ್ಚಬೇಕು, ರಂಗೋಲೆ ಬಿಡಬೇಕು, ಅದೇ ಅಲ್ವಾ ಹೆಣ್ಮಕ್ಳಿಗೆ ತುಂಬ ಆಸೆ. ಆಮೇಲೆ ಅವರು ರೆಡಿ ಆಗೋದು ಕೂಡ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು 13ರಿಂದ 2 ಸಮ ಅಂದರೆ 13ನ್ನ 2 ಟೈಮ್ಸ್ ಹಾಕಬೇಕು. ಆಮೇಲೆ ನೆಕ್ಸ್ಟು ಸಮ ಹತ್ರ ನೇರಕ್ಕೆ ಆ ಕಡೆ ಎಡ್ಜು ಈ ಕಡೆ ಎಡ್ಜು ಬಿಟ್ಟು ಹತ್ರ ನೇರಕ್ಕೆ ಚುಕ್ಕಿ ಹಾಕ್ಕೊಂಡು ಫೈನಲಲ್ಲೂ ಕೊನೆಯಲ್ಲೂ 2 ಬರುತ್ತೆ. ನೋಡಿ ಈ ರೀತಿ ಇರುತ್ತೆ. ತುಂಬ ಚೆನ್ನಾಗಿದೆ ರಂಗೋಲಿ. ರಂಗೋಲೆ ಬಿಟ್ಟು ನೋಡಿ ಬಣ್ಣ ಹಚ್ಚಿ ಕಂಪ್ಲೀಟ್ ಮಾಡಾಯಿತು. ಇದಾದಮೇಲೆ ನೆಕ್ಸ್ಟು ನಾವು ಹಬ್ಬನ ಆಚರಿಸ್ತಾ ಇದ್ದೀವಿ ನೋಡಿ, ತುಳಸಿ ಹಬ್ಬನ. ಇದಕ್ಕೆ ಅರಿಶಿನ ಕುಂಕುಮ ಮೇಯ್ನಾಗಿ ನಾವು ಏನು ದೇವ್ರಿಗೆ ಅರ್ಪಿಸೋದು ಅರಿಶಿನ ಕುಂಕುಮ. ನೋಡಿ ನಾವು ಯಾವತ್ತೂ ಮೇಲೆ ಉದುರಿಸ್ಬಾರ್ದು, ತುಳಸಿ ಮೇಲೆ ಅರಿಶಿನ ಕುಂಕುಮನ ಉದುರಿಸ್ಬಿಡ್ತಾರೆ, ಆ ಥರ ಮಾಡಬಾರ್ದು. ತುಳಸಿಗೆ ಯಾವಾಗಲೂ ಕೆಳಗಡೆ ನೋಡಿ ಕೊಂಬೆಗಳು ಹೋಗೈತಲ್ಲ ಅದಕ್ಕೆ ಹಚ್ಚಬೇಕು ಮೇಯ್ನಾಗಿ. ಆಮೇಲೆ ಎಲೆಗಳಿಗೆ ಬೇಕು ಅಂದರೆ ಎಲೆಗೆ ಅರಿಶಿನ ಕುಂಕುಮ ಹಚ್ಚಬೇಕು. ನೋಡಿ ಈಗ ನಾವು
ಇದನ್ನು ತೋರಣ ಕಟ್ಟಬೇಕಾದ್ರೆ ಗ್ರಿಪ್ ಸಿಗಲ್ಲ. ಅದಕ್ಕೆ ನೋಡಿ ಸುತ್ತ 4 ಮೂಲೆಗೂ ಗಂಧದ ಕಡ್ಡಿ ಇರುತ್ತೆ ಅಲ್ವಾ, ಅದನ್ನು ಕಟ್ ಮಾಡಿಕೊಂಡು ಅದನ್ನು 4 ಭಾಗಕ್ಕೂ ಚುಚ್ಚಿ ಅದಾದಮೇಲೆ ನಾನು ಇದು ಕಟ್ಟಿದ್ದೀನಿ ನೋಡಿ ಮಾವಿನ ತೋರಣನ. ಆ ತೋರಣ ಕಟ್ಟಿದಾಗ ಅದು ಗ್ರಿಪ್ ಸಿಗುತ್ತೆ. ಅದಕ್ಕೆ ನಾವು ಇದು ಮಾಡಿ ಆಮೇಲೆ ಹೂ ಸಿಕ್ಸೋಕ್ಕೂ ಮೇಯ್ನಾಗಿ ನಮಗೆ ಬೇಕು. ಇದಾದಮೇಲೆ ನೋಡಿ ನಾವು ನಲ್ಲಿಕಾಯಿ ಗಿಡ, ಬೆಟ್ಟದ ನಲ್ಲಿಕಾಯಿ ಗಿಡನ ಮೇಯ್ನಾಗಿ ನಾವು ಏನು ಮಾಡಬೇಕು ಅಂದರೆ ತರಬೇಕು. ಅದರಲ್ಲಿ ಬೆಟ್ಟದ ನಲ್ಲಿಕಾಯಿ ಇರಬೇಕು. ಯಾಕಂದರೆ ಅದಕ್ಕೂ ಮತ್ತು ತುಳಸಿಗೂ ಎರಡಕ್ಕೂ ನಾವು ಇವತ್ತು ಮದುವೆ ಮಾಡ್ತೀವಿ ಅಲ್ವಾ, ತುಳಸಿ ವಿವಾಹ ಅನ್ನೋದು ಅದಕ್ಕೇನೆ. ಅದಕ್ಕೋಸ್ಕರ ಅವೆರಡೂ ಜೊತೆಯಾಗಿ ನಾವು ಕಟ್ಟಬೇಕು. ಅದಾದಮೇಲೆ ನೋಡಿ ನಾನು ಹೂವನ್ನ ಅಲಂಕಾರ ಮಾಡ್ತಾಯಿದ್ದೀನಿ. ಯಾವ ರೀತಿ ಹೂವಿನ ಅಲಂಕಾರ ಇದೆ ಅಂತ ಹೇಳಿ ನೋಡಿ. ಈ ರೀತಿ ನನಗೆ ಇಚ್ಛೆ ಆಗಬೇಕು, ನಮಗೆ ನೋಡೋಕ್ಕೆ ಖುಷಿ ಅನ್ನಿಸ್ಬೇಕು. ನಾವು ಮಾಡೋದು ಶ್ರದ್ಧೆ ಭಕ್ತಿಯಿಂದ, ನಾವು ಏನೇ ಮಾಡಲಿ ನಾವು ಮಾಡೋದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಯಾವ ದೇವ್ರಿಗಾದ್ರೂ ಮುಟ್ಟುತ್ತೆ ಅನ್ನೋ ನಂಬಿಕೆ ನಂಗೆ ತುಂಬ ಇದೆ. ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ ತುಳಸಿ ಗಿಡ ಮತ್ತು ಬೆಟ್ಟದ ನಲ್ಲಿಕಾಯಿ ಗಿಡ ಅವೆರಡಕ್ಕೂ ಸೇರಿಸಿ ನಾವು ಇದನ್ನು ತಾಲಿ ಕಟ್ಟಬೇಕು, ಅರ್ಶಿನದ ಕೊನೆನ. ಗೆಜ್ಜೆ ವಸ್ತ್ರ ಪ್ರತಿಯೊಂದು ಹೂ ನೀವು ಎಷ್ಟು ಥರ ಹೂನಾದರೂ ಹಾಕ್ಬೋದು. ಏನೇ ಇರಲಿ ನಾವು ದೇವ್ರಿಗೆ ನಾವೇ ಅಷ್ಟು ಅಲಂಕಾರ ಮಾಡ್ಕೊತೀವಿ ಅಂದರೆ ಅದು ತುಳಸಿ, ಅದು ಹೆಣ್ಣು ದೇವ್ರಲ್ವಾ, ಅದಕ್ಕೆ ನಾವು ಎಷ್ಟು ಅಲಂಕಾರ ಮಾಡಬೇಕು ನೋಡಿ. ಇದಾದಮೇಲೆ ಪ್ರಸಾದ ನೋಡಿ, ಅವಲಕ್ಕಿ ಬೆಲ್ಲ ನೈವೇದ್ಯಕ್ಕೆ. ಬೆಲ್ಲ ಸಕ್ಕರೆಗಿಂತ ಬೆಲ್ಲ ಉತ್ತಮ. ಬೆಲ್ಲ ಮತ್ತು ಕಾಯಿ, ಅವಲಕ್ಕಿನ ನೆನೆಸಿಟ್ಬಿಟ್ಟು ಹೋಗಿದ್ದೆ, ಅಂದರೆ ಅವು ಮೂರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು ಪ್ರಸಾದ, ಅವಲಕ್ಕಿದು ಪ್ರಸಾದ ಮಾಡಿಕೊಂಡೆ. ಒಂದು ಸಿಹಿ ಆಯಿತು, ಇನ್ನೊಂದು ಖಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ಉಸ್ಲಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಒಂದು ಬಾಣಲಿಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಬೇಕು ಅನ್ನೋರು ಜಾಸ್ತಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ನಾನು ಕಮ್ಮಿ ಎಣ್ಣೆ ಯೂಸ್ ಮಾಡ್ತೀನಿ. ನೋಡಿ 2 ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಬೇಕು. 2 ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಏನೇನು ಆಡಿಸ್ಕೊಂಡಿದ್ದೀನಿ ಅಂದರೆ ಒಂಚೂರು ಕಾಯಿ ತುರಿ, ಹಸಿಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕ್ತಾರೆ, ಆದರೆ ನಾನು ಸಿಗುತ್ತೆ ಅದ್ರ ಬದಲು ಗ್ರೈಂಡ್ ಮಾಡಿಬಿಡೋಣ. ಒಂಚೂರು ಕರ್ಬೇವಿನ ಸೊಪ್ಪು ಮತ್ತು ಅರ್ಶಿನ, ಈ ಮೂರನ್ನು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಯ್ದು ಸ್ಮೆಲ್ ಇರುತ್ತಲ್ಲ, ಒಂಚೂರು ಹಸಿ ಸ್ಮೆಲ್ಲು ಅದು ಹೋಗಲಿ ಅಂತ ನೋಡಿ. ಕಡಲೆಕಾಳನ್ನು ಬೆಳಿಗ್ಗೆ ಎದ್ದು ಒಂದು 10 ಗಂಟೆಯಲ್ಲಿ ನೆನೆ ಹಾಕಿದ್ದೆ. ಸಂಜೆ ಅಷ್ಟರಲ್ಲಿ ನಾವು ಸರಿ ಹೋಗುತ್ತೆ. ಇದನ್ನು 3 ವಿಷಿಲ್ ಕೂಗಿಸ್ಕೊಬೇಕು, ಬೆಂದಿರಬೇಕು, ಆಗಲೇ ಚೆನ್ನಾಗಾಗೋದು. 3 ವಿಷಿಲ್ ಆದಮೇಲೆ ಸೋರಿಸ್ಕೊಂಡು ಇಟ್ಕೊಂಡಿದೆ. ಇದಾದಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿದ್ಮೇಲೆ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಸಾಲ್ಟನ್ನು ಮೊದಲೇ ಹಾಕ್ಕೊಂಡು ಕೂಗಿಸ್ಕೊಂಡಿರಬೇಕು ಕಾಳಿಗೆ, ಆಗ ಟೇಸ್ಟು ಕಾಳಲ್ಲಿ ಚೆನ್ನಾಗಿ ಉಪ್ಪಿನ ಅಂಶ ಹಿಡಿದಿರುತ್ತೆ. ಅದಕ್ಕೇ ನಾವೇನು ಮಾಡಬೇಕು, ಕೂಗಿಸ್ಕೊಬೇಕಾದ್ರೆ ಉಪ್ಪು ಹಾಕ್ಕೊಬೇಕು. ಆಮೇಲೆ ಒಂಚೂರು ಏನಾದರೂ ನಾವು ಕಾಯೆಲ್ಲ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಏನಾದರೂ ಬೇಕು ಅಂದಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು. ಇದಾದಮೇಲೆ ನೋಡಿ ಕೃಷ್ಣನ್ನ ನಾವು ಇಡಬೇಕು ತುಳಸಿ ಮುಂದೆ, ಅದಕ್ಕೂ ಪೂಜೆ ಮಾಡಬೇಕು ನೋಡಿ. ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡ್ತಾಯಿದ್ದೀನಿ ಅಂತ ನೋಡಿ.
ಹಬ್ಬಕ್ಕೆ ಮೇಯ್ನಾಗಿ ನಾವು ಬೆಟ್ಟದ ನೆಲ್ಲಿಕಾಯಿದು 5 ತುಪ್ಪದ ದೀಪ ಹಚ್ಚಬೇಕು. 5 ಆದರೂ ಹಚ್ಬೋದು, 9 ಆದರೂ ಹಚ್ಬೋದು. ನಾನು ಯಾವಾಗಲೂ 5 ಹಚ್ಚುತ್ತೇನೆ. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಮೇಯ್ನಾಗಿ ಅದೆಲ್ಲ ಹಚ್ಕೊಂಡು ಇಟ್ಕೊಂಡು ನೋಡಿ, ದೇವ್ರಿಗೆ 5 ಥರ ಹಣ್ಣು ಒಂದೊಂದು ಯಾವುದಾದ್ರೂ ಸರಿ, ನಿಮ್ಗೆ ಹೆಂಗೆ ಅನಿಸುತ್ತೆ ರೀ ಹಂಗೆ ಆಡಂಬರವಾಗೇ ಮಾಡಬೇಕು ಅನ್ನೋಲ್ಲ, ಇಲ್ಲ ಬೇಡ ಹಣ್ಗಳಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಒಂದು ಸ್ವೀಟ್ ಆದರೂ ಇಟ್ಬಿಟ್ಟು ಮಾಡ್ಬೋದು. ನಿಮ್ಮ ಇಚ್ಛೆಯಾಗಿ ನಿಮ್ಮ ಇಷ್ಟ ಥರ ಅವ್ರನ್ನ ಕ್ರಮಬದ್ಧವಾಗಿ ಮಾಡಬೇಕು ಅಷ್ಟೇ. ಪೂಜೆನ 5 ಹಣ್ಣು ಇಟ್ಟಿದ್ದೀನಿ. ಆಮೇಲೆ ತೋರಿಸಿದ್ನಲ್ಲ ಸ್ವೀಟ್ಸ್ ಯಾವ್ದ್ಯಾವ್ದು ಮಾಡಿದೆ ಅಂತ, ಅದನ್ನು 2 ಸ್ವೀಟ್, 1 ಸ್ವೀಟು, 1 ಲೋಟ ಹಾಲು, ಅದನ್ನೆಲ್ಲನೂ ದೇವ್ರ ಮುಂದೆ ನೋಡಿ ಮುಂದೆನೇ ಇಟ್ಟು, ಆಮೇಲೆ ನೆಕ್ಸ್ಟು 5 ಜನ ಮುತ್ತೈದೆ, ಎಷ್ಟು ಜನನಾದರೂ ಆಗ್ಬೋದು. ನಾನು ಅಕ್ಕಪಕ್ಕ ನಮ್ಮ ಮನೆ ಹತ್ರ ಸುತ್ತ ಮನೆಗಳಿಲ್ಲ, ಅದಕ್ಕೆ ಅಕ್ಕಪಕ್ಕ ಒಂದು 5 ಜನ ಮುತ್ತೈದೆಯರನ್ನ ಕರೆದಿದ್ದೆ. ಕರಿಬೇಕು ಅರಿಶಿನ ಕುಂಕುಮ. ಆಮೇಲೆ ನಾವು ಏನು ಸ್ವೀಟ್ ಮಾಡಿದ್ದೀವಿ ಅದನ್ನು ಅವ್ರಿಗೆ ಕೊಡಬೇಕು, ಅರಿಶಿನ ಕುಂಕುಮ ಎಲ್ಲ ಕೊಡಬೇಕು ನೋಡಿ. ಆಗ ನಾವು ಏನು ಪೂಜೆ ಮಾಡಿದ್ದೀವಿ ಅದು ನಮಗೆ ಫಲ ಸಿಗುತ್ತೆ. ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ ಇಂದ ನೀವು ಏನೇ ಮಾಡಿದ್ರೂ ಆ ದೇವರು ಮೇಲಿದ್ದು ನೋಡಿರ್ತಾನೆ ಅಲ್ವಾ, ನಮ್ಗೆ ಆ ಪ್ರತಿಫಲ ಸಿಕ್ಕಿರುತ್ತೆ. ಮನಸ್ಸಿಂದ ಮಾಡಬೇಕು ಅಷ್ಟೇ. ನಮ್ಮ ಪೂಜೆ ಆ ದೇವ್ರಿಗೆ ತೃಪ್ತಿ ಅನ್ನಿಸ್ಬೇಕು. ಖುಷಿಯಾಗಿ ನಗ್ನಗ್ತಾ ಮನೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮ ಮುಂದೆ ಎಲ್ಲ ಇಡಬೇಕು ಪ್ರತಿಯೊಂದು ದೇವರಿಗೆ. ಪೂಜೆ ಎಲ್ಲ ಚೆನ್ನಾಗಾಯಿತು. 5 ಜನನೂ ಬಂದಿದ್ದರು. ವಿಡಿಯೋ ಮಾಡೋಕ್ಕಾಗಿದ್ದು ಇಬ್ಬರನ್ನೇ, ಅದಕ್ಕೋಸ್ಕರ ಇಬ್ಬರು ತೋರಿಸ್ತಾ ಇದ್ದೀವಿ ನೋಡಿ. ನಮ್ಮನೆ ಈ ರೀತಿ ತುಳಸಿ ಹಬ್ಬನ ಆಚರಿಸಿದ್ದೀನಿ. ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಓಕೆ ಬಾಯ್.